ಶ್ರೀ ಗಣೇಶಾಯ ನಮ್ಮ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೋವಿಂದ ಫ್ಲೋ. ಹಿಂದೆ ಮಹಾವಿಷ್ಣು ಹಿರಣ್ಯಾಕ್ಷನನ್ನು ವಧೆ ಮಾಡಿದ ನಂತರ ಅವನ ಮಗಳಾದ ವಿಕಾಸಿನಿ ತನ್ನ ತಂದೆಯನ್ನು ಸಂಹಾರ ಮಾಡಿದ ಈ ಮಹಾವಿಷ್ಣುವನ್ನು ಸಂಹಾರ ಮಾಡಬೇಕೆಂದು ಪಣ ತೊಡುತ್ತಾಳೆ. ಇದಕ್ಕೋಸ್ಕರ ಅವಳು ಶಿವನನ್ನು ಮೋಸದಿಂದ ಒಲಿದುಕೊಂಡು ಆತನಿಂದ ಅಂಡಾಸುರನೆಂಬ ಮಗನನ್ನು ಪಡೆಯುತ್ತಾಳೆ. ಅಂಡಾಸುರನು ಶಿವನ ಪುತ್ರನಾಗಿರುವ ಕಾರಣಕ್ಕೋಸ್ಕರ ಶೂರನಾಗಿ ಹಾಗೂ ಬಲಶಾಲಿ ಆಗಿರುತ್ತಾನೆ ಹಾಗೂ ಅವನು ಎಲ್ಲ ದೇವತೆಗಳನ್ನು ಸುಲಭವಾಗಿ ಸೋಲಿಸುತ್ತಾನೆ. ಈ ಅಂಡಾಸುರನ್ನು ಸಂಹಾರ ಮಾಡಲಿಕ್ಕೆ ದೇವಿಯಿಂದ ಮಾತ್ರ ಸಾಧ್ಯ ಎಂದು ತ್ರಿಮೂರ್ತಿಯರಿಗೆ ಗೊತ್ತಾಗುತ್ತದೆ. ಇದಕ್ಕೋಸ್ಕರ ಎಲ್ಲ ದೇವತೆಗಳು ಆದಿಶಕ್ತಿಯನ್ನು ಬೇಡಿ ಪ್ರತ್ಯಕ್ಷವಾಗುವಂತೆ ಮಾಡುತ್ತಾರೆ. ದೇವತೆಗಳು ಸೇರಿ ಈ ಆದಿಶಕ್ತಿಗೆ ತಮ್ಮ ತಮ್ಮ ಶಕ್ತಿಯನ್ನು ಕೊಡುತ್ತಾರೆ. ನಂತರ ದೇವಿಯು ಈ ಅಂಡಾಸುರನನ್ನು ನೇತ್ರಾವತಿ ನದಿಯಲ್ಲಿ ಸಂಹಾರ ಮಾಡುತ್ತಾರೆ. ನಂತರ ದೇವಿಯು ಇದೇ ಜಾಗದಲ್ಲಿ ಬಿಂಬ ಸ್ವರೂಪದ ಶಿವಶಕ್ತಿಯಾಗಿ ಲಿಂಗ ರೂಪದಲ್ಲಿ ಇಲ್ಲೇ ನೆಲೆಸುತ್ತಾಳೆ. ಮುಂದೆ ಪರಶುರಾಮನು ಸಮುದ್ರ ರಾಜನಿಗೆ ಕೊಡಲಿಯನ್ನು ಬೀಸಿ ಒಂದಷ್ಟು ಜಾಗವನ್ನು ತನಗಾಗಿ ಪಡೆಯುತ್ತಾನೆ. ಇದೇ ಜಾಗವು ಈಗ ಪರಶುರಾಮನ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ. ನಂತರ ಪರಶುರಾಮನು ಈ ಮಂಗಳಾದೇವಿಯನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಾನೆ. ಈ ತಪಸ್ಸಿಗೆ ಖುಷಿಯಾದ ದೇವಿಯು ಅವನ ಮುಂದೆ ಪ್ರತ್ಯಕ್ಷವಾಗಿ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಕೊಡು ಹಾಗೂ ನನ್ನ ಒಳಗಡೆ ಶಿವಶಕ್ತಿ ಇರುವ ಕಾರಣಕ್ಕೋಸ್ಕರ ದಾರಪಾತ್ರೆ ಇಡುವಂತೆ ಹೇಳುತ್ತಾರೆ. ಪರಶುರಾಮನು ದೇವಿ ಹೇಳಿದಂತೆಯೇ ಮಾಡುತ್ತಾನೆ. ಕಾಲಾನಂತರದಲ್ಲಿ ಕಳೆದು ಹೋದ ಈ ಸ್ಥಳವನ್ನು ತುಳುನಾಡಿನ ಖ್ಯಾತ ದೊರೆಯಾದ ಕುಂದಾವರ್ಮನು ಮಂಜೇಶ್ವರನಾಥ ಹಾಗೂ ಗೋರಖನಾಥ ಎಂಬ 2 ಯೋಗಿಗಳ ಸಹಾಯದಿಂದ ಈ ಸ್ಥಳದ ವಿಗ್ರಹವನ್ನು ಹುಡುಕುತ್ತಾರೆ. ಇದಕ್ಕೋಸ್ಕರ ಅವರು ಭೂಮಿಯನ್ನು ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಗಿಯುವಾಗ ಅವರಿಗೆ ಮಂಗಳಾದೇವಿಯನ್ನು ಸಂಕೇತಿಸುವ ದಾರಾಪಾತ್ರೆಯು ಹಾಗೂ ಶಿವಶಕ್ತಿಯ ಬಿಂಬವು ಸಿಗುತ್ತದೆ. ನಂತರ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ಮಂದಿರವನ್ನು ಕಟ್ಟುತ್ತಾನೆ. ನಂತರ ಮಂಗಳಾದೇವಿ ಈ ಊರಲ್ಲಿ ನೆಲೆಸಿದ ಕಾರಣಕ್ಕೋಸ್ಕರ ಈ ಊರಿಗೆ ಮಂಗಳೂರು ಎಂದು ಹೆಸರು ಇಡಲಾಗುತ್ತದೆ. ಇದು ಕಥೆಯಾಗಿತ್ತು ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನ. ಇದೇ ಥರ ಇಂಟ್ರೆಸ್ಟಿಂಗ್ ಕಾಂಟೆಂಟಿಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಗೋವಿಂದ ಫ್ಲೋ. ಧನ್ಯವಾದಗಳು.